ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಈರುಳ್ಳಿ ಸೊಪ್ಪಿಂದ ಪಲ್ಯ ಮಾಡೋದು ಹೆಂಗೆ ಅನ್ನೋದು ಹೇಳ್ಕೊಡ್ತೀನಿ. ಅದಕ್ಕೆ ಉಪ್ಪು, ಖಾರ, ಅರಿಶಿಣ ಪುಡಿ ಮತ್ತು ಈರುಳ್ಳಿ ಸೊಪ್ಪನ್ನು ತೊಗೊಂಡೇನಿ. ಆ ಈರುಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ತೊಗೊರಿ. ಎಣ್ಣೆ ತೊಗೋಬೇಕಾಗ್ತತಿ. ಅದನ್ನ ಇವು ಹುಳ್ಳಿ ಕಾಳು ಇರ್ತಾವಲ್ರಿ, ಅವು ಭಾರಿ ಬೆಸ್ಟ್ ಇರ್ತಾವೆ. ಹೆಲ್ತಿಗೆ ಚಲೋ, ಕ್ಯಾಲ್ಸಿಯಮ್ ಎಲ್ಲ ಇರ್ತೈತಿ, ಅದ್ರೊಳಗೆ ಪ್ರೋಟೀನ್ ಇರ್ತೈತಿ. ಅದಕ್ಕೆ ಅದನ್ನ ತೊಗೊಳಕ್ತೀನಿ. ಇದು ಈರುಳ್ಳಿ ಸೊಪ್ಪು ಇರ್ತೈತಲ್ರಿ, ಅದನ್ನು ಉಳ್ಳಾಗಡ್ಡಿ ತಪ್ಲತ್ತಾರ್ರಿ ಇದಕ್ಕೆ. ಅದನ್ನು ಹೀಗೆಲ್ಲ ಕಟ್ ಮಾಡ್ಕೊಳಕ್ತೀನಿ ನಾನು. ಬೆಸ್ಟ್ ಇತ್ತದು, ಎಳೀದು ತಂದಿದ್ರು. ಅದಕ್ಕೆ ಈಗ ಸೀಸನ್ ಇರೋದ್ರಿಂತ ಈ ಥರ ತಪ್ಪಲೆಲ್ಲ ಸಿಗ್ತಿರ್ತೈತಿ. ಭಾಳ ಟೇಸ್ಟಿ ಆಗಿರೋಂಥ ಒಂದು ಪಲ್ಯ ಮಾಡ್ಕೊಂಡು ಊಟ ಮಾಡಿದ್ರೆ ಬೆಸ್ಟ್ ಆಗ್ತತಿ. ಅದಕ್ಕೆ ಹೇಳೇನೆ ನಾನು ಇದನ್ನ ಇಷ್ಟಪಟ್ಟು ಮಾಡಾಕ್ತೀನಿ. ನೀವು ಈ ಥರ ಮಾಡಿ ನೋಡ್ರಿ. ನಿಮ್ಮ ಹತ್ರ ಯಾವುದೇ ಕಾಳಿದ್ರು ಹಾಕ್ಬೋದು. ನಾನು ಈಗ ಹುಳ್ಳಿ ಕಾಳಾಗ ಹಾಕಿ ಮಾಡಾಕ್ತೀನಿ. ಹುಳ್ಳಿ ಕಾಳು ಆರೋಗ್ಯಕ್ಕೆ ಭಾಳ ಚಲೋ. ಅದು ಎಲ್ಲ ಹೆಲ್ತ್ ಪರ್ಪಸ್ ಭಾಳ ಚೆನ್ನಾಗಿ ಇದು ಕೆಲಸ ಮಾಡ್ತೈತೆ. ಅದು ಕ್ಯಾಲ್ಸಿಯಮ್ ಇರೋದ್ರಿಂದ ಅದಕ್ಕೆ ನಾನು ಆ ಕಾಳನ್ನು ಉಪಯೋಗ ಮಾಡಾಕ್ತೀನಿ. ಈ ಥರ ಸೊಪ್ಪನ್ನೆಲ್ಲ ನಾನು ಕಟ್ ಮಾಡಿ ಇಟ್ಕೊಳಕ್ತೀನಿ. ಎಳೆ ಸೊಪ್ಪು ಇರೋದು, ಸೀಸನ್ ಇರೋದ್ರಿಂದ ಭಾಳ ಟೇಸ್ಟಿಯಾಗಿರೋ ಸೊಪ್ಪು ಐತಿದು ನೋಡಿರಿ. ಈ ಥರ ಎಲ್ಲ ಅದನ್ನು ತೊಗೊಳಕ್ತೀನಿ. ತುಂಬಾ ಎಳಿದೈತೆ. ಅದಕ್ಕೆ ನನಗಿದನ್ನ ಹುಳ್ಳಿ ಕಾಳಾಗ ಹಾಕ್ಬೇಕನ್ನಿಸ್ತು. ಈ ಥರ ಹುಳ್ಳಿ ಕಾಳು ಇರ್ತಾವಲ್ರಿ, ಇವನ್ನ ತೊಗೊಂಡು ನೆನೆಸಿಟ್ಟು ಮಾಡ್ಬೋದು. ಇವನ್ನ ಹುರ್ಕೊಂಡು ಕುದಿಸಿ ಮಾಡಾಕ್ತಾನೆ. ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ ಮೇಲಿನ ಸಿಪ್ಪೆಲ್ಲ ಇದಾಗ್ತತಿ. ಅದಕ್ಕೆ ಅವ್ನು ಕುದಿಸ್ಕೊಂಡು ಕುದಿಯೋಕೆ ಇಟ್ಟನಿ. ಕುದಿಸಿ ಈ ಸೊಪ್ಪನ್ಯಾಗ ಹಾಕಿ ಮಾಡಿ ತೋರಿಸ್ತೀನಿ ನಾನು. ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡೇನ್ರಿ. ಈ ಥರ ಕಟ್ ಮಾಡಕತ್ತಾನೆ. ಸೊಪ್ಪೆಲ್ಲ ಚಂದಂಗೆ ತೊಳೆದು ಕಟ್ ಮಾಡೋದ್ರಿಂದ, ಎಳಿದಿರೋದ್ರಿಂದ ಭಾಳ ಈ ಕಾಳಿಗಂತೂ ಅಗದಿ ಕಾಂಬಿನೇಷನ್ ಚಂದ ಇರ್ತೈತಿ ಅದಕ್ಕೆ ಈ ಕಾಳಾಗ ಹಾಕಾಕ್ತಾನೆ. ಇನ್ನೂ ಬೇರೆ ಕಾಳಿನಾಗೂ ಹಾಕ್ಬೋದು ನೀವು ನೋಡಿ. ಈ ಥರ ಎಲ್ಲ ಸಣ್ಣಗದನ್ನ ಹೆಚ್ಚಿ ಕಟ್ ಮಾಡ್ಕೊಳಕ್ತಾನೆ. ಬೆಸ್ಟ್ ಐತಿ ಇದು ಎಳಿದು. ಇದು ಈಗ ಆ ಹುಳ್ಳಿ ಕಾಳು ಕುದಿಯಾಕಿಟ್ಟಿದ್ನಲ್ರಿ, ಕುದ್ಬಿಟ್ಟಾವು. ಕುಕ್ಕರ್ನಾಗ ಹಾಕಿಟ್ಟಿದ್ದೆ, ಯಾಕಂದ್ರೆ ಅವು ಭಾಳ ಬಿರ್ಸಿರೋದ್ರಿಂದ ಕಾಳು ಲೇಟ್ ಆಗ್ತದೆ ಕುದಿದು. ಕುಕ್ಕರ್ನಾಗ ಈ ಥರ ಕುದ್ದಾವೆ ನೋಡ್ರಿ, ಅವು ಕುದ್ದಾವೆ. ಈ ಕಾಳಿಗೆ ನಾನು ಈ ಸೊಪ್ಪನ್ನು ಹಾಕಿ ಹೆಂಗೆ ಮಾಡೋದು ಹೇಳಾಕ್ತೇನೆ ನಾನೀಗ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ನೀವೆಲ್ಲ ಪ್ರೋತ್ಸಾಹ ಕೊಟ್ಟರೆ ನಾವೆಲ್ಲ ಮುಂದೆ ಹೋಗಕ್ಕೆ ಇದು ಆಗ್ತತಿ. ಈ ಥರ ಈರುಳ್ಳಿನೂ ಒಂದು ಈರುಳ್ಳಿ ಒಂದೆರಡು ಕಟ್ ಮಾಡ್ಕೊಂಡು ಇಟ್ಕೊಂಡೆ ನಾನು. ಈಗ ಎಣ್ಣೆ ಕಾಯ್ಕಿಟ್ಟ ಬೆಳ್ಳುಳ್ಳಿ ಹಾಕೀನಿ. ಬೆಳ್ಳುಳ್ಳಿ ಹಾಕಿಂದ ಅದು ಬೆಳ್ಳುಳ್ಳಿ ಸ್ವಲ್ಪ ಇದನ್ನು ಮಾಡಿಂದ ಎಣ್ಣೆ ಒಳಗೆ ಫ್ರೈ ಆಗಿಂದ ಇದನ್ನು ಈರುಳ್ಳಿ ತಪ್ಪಲ ಹಾಕ್ಕೊಳಕ್ತಾನೆ ನಾನು. ಈರುಳ್ಳಿ ತಪ್ಪಲ ಎಳೀದು ಭಾಳ ಇರೋದ್ರಿಂದ ಟೇಸ್ಟ್ ಆಗ್ತದೆ ಅಂತೇಳಿ ಮಾಡಿ ತೋರ್ಸಾಕ್ತಾನೆ. ನೀವು ಹಿಂಗೆ ಎಳೀದು ತಗೋರಿ, ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ ಪಲ್ಯ. ಇದನ್ನು ಕಾಳು ಹಾಕೊಂಡ್ಬಿಡ್ಬೇಕ್ರಿ. ಸೊಪ್ಪು ಹಾಕಿಂದ ಕಾಳು ಹಾಕೊಂಡ್ಬಿಡ್ಬೇಕು. ಆಮೇಲೆ ಇದ್ರೆ ಸ್ವಲ್ಪ ನೋಡ್ರಿ ಈ ಥರ ಬರ್ತೈತೆ ಅದು. ಸೊಪ್ಪು ಅಷ್ಟಕ್ಕನ ಮುಚ್ಚಿಟ್ಬಿಟ್ರೆ ಅದು ಕಾಳಿನ ಜೊತೆ ಬೆಂದು ಬಿಟ್ಟಿರ್ತೈತಿ. ಅದನ್ನೇನು ಭಾಳ ಹಿಂಗೆ ಇದನ್ನು ಮಾಡಬಾರ್ದ್ರಿ, ತಿರುಗಿಸ್ಬಾರ್ದು. ಇಷ್ಟ ಲೈಟಾಗಿ ಮಾಡ್ಬೇಕದನ್ನ. ಹಿಂಗಾಗೈತಿದು ಕುದಿಯಾಕ್ತೈತೆ. ಅದೆಲ್ಲ ಸ್ವಲ್ಪ ನೀರು ಹಾಕಿದ್ರೆ ಮತ್ತೊಂದಿಷ್ಟು ಮುಚ್ಚಿಡಾಕ್ತಾನೆ. ಇದಕ್ಕೀಗ ಖಾರ, ಉಪ್ಪು, ಅರಿಶಿಣ ಪುಡಿ ಎಲ್ಲ ಹಾಕ್ಬೇಕು. ಹಿಂಗೆ ಹಾಕೈತೆ ನಾವು. ಈ ಥರ ಆಗಿರ್ತೈತಿ. ಇದಕ್ಕೆ ಇನ್ನೊಂದು ಚೂರು ನೀರು ಹಾಕಿ ಮುಚ್ಚಿಟ್ಬಿಡೋದು. ಭಾಳ ಟೇಸ್ಟಿಯಾಗಿರ್ತೈತಿ ಇದು. ಈ ರೊಟ್ಟಿ ಜೊತೆ, ಚಪಾತಿ ಜೊತೆ ಎಲ್ಲ ಇದನ್ನ ಊಟ ಮಾಡಿದ್ರೆ ನೀವು ಅರಿಶಿಣ ಪುಡಿ, ಉಪ್ಪ ರುಚಿಗೆ ತಕ್ಕಷ್ಟು ಹಾಕ್ರಿ. ಎಲ್ಲ ಹಾಕಿ ಖಾರ ಅದು ಹಾಕಿ ನೀರು ಹಾಕಿ ಮುಚ್ಚಿಟ್ಟ ಈ ಥರ ಬರ್ತೈತದು. ಇದೇನಿಲ್ಲ, ಸಿಂಪಲ್ ಆಗಿರೋದು ಒಂದು ಇದು ಇತ್ತಿದು. ಭಾಳ ಅಂದ್ರೆ ಟೇಸ್ಟಿನೂ ಆಗಿರ್ತೈತಿ. ಚಪಾತಿ ಜೊತೆ ತಿನ್ಬೋದು, ರೊಟ್ಟಿ ಜೊತೆ ಅಂತೂ ತೀರಾ ಟೇಸ್ಟ್ ಹತ್ತೈತಿ ನೋಡಿರಿ. ಈ ಥರ ಪಲ್ಯ ಆಗೈತದು. ನೋಡೋಕ್ಕೂ ಚಂದ ಇರ್ತೈತಿ. ಎಳೆ ಪಲ್ಯ ಇರೋದ್ರಿಂದ ತಿನ್ನೋಕ್ಕೂ ಅಷ್ಟು ಸೂಪರಾಗಿರ್ತೈತಿ. ಮೊಸರು, ರೊಟ್ಟಿ, ಈ ಪಲ್ಯ ಭಾಳ ಅಂದ್ರೆ ಭಾಳ ಕಾಂಬಿನೇಷನ್ ಇರ್ತೈತಿ. ನೀವು ಮಾಡಿ ನೋಡ್ರಿ, ಇಷ್ಟಪಡ್ರಿ.